ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳ್ಳಂಬೆಳಗ್ಗೆ ಚುನಾವಣಾ ಕಚೇರಿ ಮುಂದೆ ವಾಟಾಳ್ ಧರಣಿ. ದೇಶದಲ್ಲಿ ಇವಿಎಂ ಮತಯಂತ್ರದ ಬಗ್ಗೆ ದೋಷವಿದೆ ಎಂದು ರಾಜಕಾರಣಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ಈ ವಿಷಯವಾಗಿ 6 ವರ್ಷಗಳ ಮುಂಚೆಯೇ ವಾಟಾಳ್ ನಾಗರಾಜ್ ರವರು ಚುನಾವಣಾ ಕಚೇರಿ ಮುಂದೆ ಚಳವಳಿ ಮಾಡಿದ್ರು. ಇಂದು ಕೂಡ ಬೆಳಗ್ಗೆ ಮತ್ತೆ ವಾಟಾಳ್ ನಾಗರಾಜ್ ಧರಣಿ ಮಾಡಿದ್ದಾರೆ. ಚುನಾವಣಾ ಅಧಿಕಾರಿಗಳಿಗೆ ರಾಜ್ಯದ ಹಾಗೂ ದೇಶದ ಚುನಾವಣೆಯು ಭ್ರಷ್ಟಾಚಾರದಿಂದ ವ್ಯಾಪಾರಸ್ಥರ ಹೂಡಿಕೆದಾರ ಕೈವಶವಾಗಿದೆ. ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ತಮ್ಮ ಪ್ರತಿಷ್ಠೆಗಾಗಿ ಹಣದ ಹೊಳೆಯನ್ನು ಹರಿಸಿ ಮತಯಂತ್ರವನ್ನ ದುರುಪಯೋಗ ಪಡೆದುಕೊಳ್ಳುತ್ತಾರೆ. ದಯಮಾಡಿ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನು ನಡೆಸಬೇಕು ಅಂತ ವಾಟಾಳ್ ನಾಗರಾಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಚುನಾವಣೆ ನಡೆದ ಮೇಲೆ ಮತಯಂತ್ರ ಇವಿಎಂ ಬಗ್ಗೆ ಮಾತನಾಡುತ್ತಿದ್ದಾರೆ. ಪ್ರಾಮಾಣಿಕ ಶುದ್ಧ ಚುನಾವಣೆ ನಡೆಯಬೇಕಾದ್ರೆ ಇವಿಎಂ ಅನ್ನ ರದ್ದು ಮಾಡಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ರು.